I'm extremely happy to be a part of this August function. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಬಂದಿರುವುದರಿಂದ ನಿಮ್ಮ ಜೊತೆ ಕನ್ನಡದಲ್ಲೇ ಮಾತಾಡೋದಕ್ಕೆ ನಾನು ಇಷ್ಟಪಡ್ತೇನೆ. ಶಾಂತ ಶಿಕ್ಷಣ ಸಂಸ್ಥೆಯ 4ನೇ ವಾರ್ಷಿಕ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಇರುವ ನಿಮ್ಮೆಲ್ಲರ ನೆಚ್ಚಿನ MLA ರವರಾದ ಡಾಕ್ಟರ್ ಸುಧಾಕರ್ ಅವರೇ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮತ್ತು ಈ ಕ್ಷೇತ್ರದ ಸ್ಥಳೀಯರು ಹಾಗೂ ಈ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ರವರಾದ ಕೇಶವ ರೆಡ್ಡಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಡಾಕ್ಟರ್ ಪ್ರೀತಿ ಸುಧಾಕರ್ ಅವರೇ, ಈ ಶಿಕ್ಷಣ ಸಂಸ್ಥೆಯ CO ರವರಾದ ವಿಶ್ವನಾಥಯ್ಯರವರೇ, ಡೈರೆಕ್ಟರ್ ಆದ ಪ್ರಶಾಂತ್ ವಿಶ್ವನಾಥ್ ರವರೇ, S ನಾಗರಾಜ್ ರವರೇ, ವೇದಿಕೆ ಮುಂದಿರುವ ಎಲ್ಲ ವಿದ್ಯಾರ್ಥಿನಿಯರೇ, ಪೋಷಕರೇ, ಸಾರ್ವಜನಿಕರೇ, ಮಾಧ್ಯಮ ಮಿತ್ರರೇ, ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಒಂದು ಸಣ್ಣದಾಗಿ ಏನು ಹೇಳ್ತೀನಿ ದಯವಿಟ್ಟು ಮಾಡಬೇಕು. 10 ಸೆಕೆಂಡು ದಯವಿಟ್ಟು ಕೇಳಿಸ್ಕೊಳ್ಳಿ. 10 ಸೆಕೆಂಡು ನಿಮ್ಮ ಕಣ್ಣನ್ನು ಮುಚ್ಕೊಂಡು ಇಲ್ಲಿವರೆಗೂ ನೀವು ಕಂಡಿರುವಂತೆ ಅತಿ ಹೆಚ್ಚು ಸಾಧನೆ ಮಾಡಿರುವ ವ್ಯಕ್ತಿಗಳನ್ನು ನೆನಪಿಸ್ಕೊಳ್ಳಿ. ದಯವಿಟ್ಟು ಕಣ್ಮುಚ್ಚಿ 10 ಸೆಕೆಂಡಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿರುವಂತಹ ನಿಮ್ಮ ಗ್ರಹಿಕೆಗೆ ಯಾರು ಸಾಧ್ಯ ಮಾಡಿದ್ದಾರೆ ಅವ್ರು ನೆನಪಿಸ್ಕೊಳ್ಳಿ. ಹತ್ತು ಸೆಕೆಂಡ್ ಮುಗ್ದಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಮನಸ್ಸಲ್ಲೂ ಕೂಡ ಹಲವಾರು ರೀತಿಯ ವ್ಯಕ್ತಿಗಳು ಬಂದಿರ್ತಾರೆ. ಅವರು ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ವಿಶ್ವೇಶ್ವರಯ್ಯ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಅಥವಾ ವಿಲಿಯಂ ಶೇಕ್ಸ್ಪಿಯರ್ ಆಗಿರ್ಬೋದು, ನ್ಯೂಟನ್ ಆಗಿರ್ಬೋದು. ಇವರೆಲ್ಲರನ್ನ ನೀವು ಯಾಕೆ ನೆನಪಿಸ್ಕೊಂಡಿದ್ದು ಅಂದರೆ, ಅವರು ತಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡಿದ್ದಾರೆ. ಅವರು ವಿದ್ಯಾರ್ಥಿ ಜೀವನದಲ್ಲಿರಬೇಕಾದ್ರೆ ಎಲ್ಲರ ಹಾಗೆ ಸಾಧಾರಣರಾಗೇ ಇದ್ದು ತಮ್ಮ ಸತತ ಪ್ರಯತ್ನ, ಪರಿಶ್ರಮ, ಅವರ ಗುರು ಹಿರಿಯರು, ತಂದೆ ತಾಯಿಗಳು ಹಾಕಿಕೊಟ್ಟ ಪರಿಶ್ರಮ ಮತ್ತು ಮಾರ್ಗದರ್ಶನದಿಂದ ಅವರು ಜೀವನದಲ್ಲಿ ಸಾಧನೆ ಮಾಡಲು ಆಯಿತು. ವಿದ್ಯಾರ್ಥಿಗಳೇ, ವಿದ್ಯಾರ್ಥಿ ಜೀವನ ಬಹಳ ಸುಂದರವಾದದ್ದು, ಸಂಭ್ರಮವಾದದ್ದು, ಅತ್ಯಂತ ಮಹತ್ವವಾದದ್ದು. ಇಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು, ನಿಮ್ಮ ಮನಸ್ಥಿತಿ, ನಿಮಗೆ ಸಿಗುವ ಮಾರ್ಗದರ್ಶನ, ನಿಮ್ಮ ಸುತ್ತಮುತ್ತಲಿನ ವಾತಾವರಣ ನಿಮ್ಮ ಮುಂದಿನ ಭವಿಷ್ಯವನ್ನು ನಿರ್ಮಾಣ ಮಾಡುತ್ತೆ. ಪ್ರತಿಯೊಬ್ಬ ತಂದೆ ತಾಯಿ, ಪೋಷಕ ಅಥವಾ ಶಿಕ್ಷಕರ ಗುರಿ ಏನಿರುತ್ತೆ, ಆ ವಿದ್ಯಾರ್ಥಿಗಳು ಜೀವನದಲ್ಲಿ ಒಳ್ಳೆ ಸಾಧನೆಯನ್ನು ಮಾಡಬೇಕು. ಆ ಸಾಧನೆಯಿಂದ ಅವರಿಗೆ ಮತ್ತು ಅವರು ಹುಟ್ಟಿದ ನಾಡಿಗೆ ಒಂದು ಒಳ್ಳೆಯದಾಗಬೇಕು ಎಂಬ ಆಸೆ ಇದ್ದೇ ಇರುತ್ತೆ. ಇದು ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಏನು ಮಾಡಬೇಕಾಗಿರುತ್ತೆ? ನಾನು ಕಂಡ ಕೆಲವು ಸತ್ಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ. ಪ್ರಪ್ರಥಮವಾಗಿ ಬೇಕಾಗಿರೋದು ಆತ್ಮವಿಶ್ವಾಸ. ಬದಲಾವಣೆ ಬರಬೇಕಾದ್ರೆ ಬೇರೆಯವರಿಂದ ಬದಲಾವಣೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಬದಲಾವಣೆ ನಿಮ್ಮಿಂದನೇ ಆಗಬೇಕು. ದ ಚೇಂಜ್ ಶುಡ್ ಹ್ಯಾಪನ್ ಫ್ರಮ್ ವಿತಿನ್ ಮೀ. ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಲೂ ಕೂಡ ತನ್ನ ಮನಸ್ಸಿನಲ್ಲಿ ಬಂದರೆ ಮಾತ್ರ ನೀವು ಜೀವನದಲ್ಲಿ ಸಾಧ್ಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಸಣ್ಣ ಉದಾಹರಣೆ ಏನಂದ್ರೆ, ನೀವು ನೋಡಿರುವ ಹಾಗೆ ಹಾಗೂ ಕೇಳಿರುವ ಹಾಗೆ ವಿಶ್ವ ಕಂಡ ಅತ್ಯಂತ ಇಂಟೆಲಿಜೆಂಟ್ ಸೈಂಟಿಸ್ಟ್ ಯಾರು ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಐನ್ಸ್ಟೀನ್ ಅಂತ. ಅವರು ಚಿಕ್ಕ ಹುಡುಗನಾಗಿರ್ಬೇಕಾದ್ರೆ ಡಿಸ್ಲೆಕ್ಸಿಯಾ ಅಂತ ಒಂದು ಕಾಯಿಲೆ ಇತ್ತು. ಏನೇನು ಬರೆದಿದ್ದಾರೆ
ಅದನ್ನ ಓದಿ ಅರ್ಥ ಮಾಡ್ಕೊಂತ ಶಕ್ತಿ ಅವ್ರಿಗಿರಲಿಲ್ಲ. ಅವರ ಸಹಪಾಠಿಗಳು ಅವ್ರನ್ನ ಕೀಟ್ಲೆ ಮಾಡ್ತಾ ಇದ್ರು. ಅವರ ಟೀಚರ್ಸ್ಗಳು ಅವರು ಒಬ್ಬ ದೊಡ್ಡ ವಿದ್ಯಾರ್ಥಿಯಿಂದ ಬ್ಯಾನ್ ಮಾಡಿಬಿಟ್ಟಿದ್ರು. ಆದರೂ ಕೂಡ ಅವರು ತಮ್ಮ ಆತ್ಮವಿಶ್ವಾಸದಿಂದ ಜೀವನದಲ್ಲಿ ಸಾಧನೆ ಮಾಡಿ E=mc² ಅಂತ ಒಂದು ದೊಡ್ಡ ಥಿಯರಿ ಆಫ್ ರಿಲೇಟಿವಿಟಿನೇ ಕಂಡುಹಿಡಿದ್ರು. ಸೊ ಪ್ರಪ್ರಥಮವಾಗಿ ಬೇಕಾಗಿರೋ ನಿಮಗೆ ಒಂದು ಆತ್ಮವಿಶ್ವಾಸ. ಆ ಆತ್ಮವಿಶ್ವಾಸ ಜೊತೆಗೆ ಬದಲಾವಣೆ ಬಂದೇ ಬರ್ತೀನಿ ಅನ್ನೋ ಇದು ನಿಮ್ಮಲ್ಲಿ ಶುರು ಆಗಬೇಕು. ಎರಡನೇದು ಸಕಾರಾತ್ಮಕ ಥಿಂಕಿಂಗ್, ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ನಾವು ಏನೇ ಕೆಲಸ ಮಾಡಿದ್ರು ಅದರ ಒಳ್ಳೇದಾಗೇ ಆಗುತ್ತೆ. ನಕಾರಾತ್ಮಕ ಶಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಆಸ್ಪದ ಕೊಡದೆ ನಾನು ಮಾಡ್ತಿರುವ ಕೆಲಸ ಒಳ್ಳೆಯದಾಗಿದೆ, ಅದರಲ್ಲಿ ಸಾಧನೆ ಮಾಡೇ ಮಾಡ್ತೇನೆ ಅನ್ನುವ ಒಂದು ಮನೋಸ್ಥಿತಿ ಇರಬೇಕು. ನಥಿಂಗ್ ಈಸ್ ದ ವರ್ಡ್ ಪ್ರೆಸೆಂಟ್ ಇನ್ ದ ಡಿಕ್ಷನರಿ ಆಫ್ ಫೂಲ್ಸ್. ಒಬ್ಬ ಖ್ಯಾತ ವಿಜ್ಞಾನಿ ಹೇಳಿದ್ದಾನೆ, ಪ್ರತಿ ಸಾಮಾನ್ಯ ವ್ಯಕ್ತಿನೂ ಕೂಡ ಮನಸ್ಸು ಮಾಡಿದರೆ, ಒಂದು ಸಕಾರಾತ್ಮಕವಾಗಿ ಚಿಂತನೆ ಮಾಡಿದರೆ ಒಂದು ಒಳ್ಳೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತದನಂತರ ಬೇಕಾಗಿರೋದು ಲ್ಯಾಟ್ರಲ್ ಥಿಂಕಿಂಗ್. ನೋಡಿ, ಎಷ್ಟೋ ಜನ ಪೋಷಕರಿದ್ದಾರೆ, ಸಾಧನೆ ಮಾಡೋರಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಕೂಡ ಬಲಮೆದುಳು ಎಡಮೆದುಳು ಅಂತ ಇರುತ್ತೆ. ನಮ್ಮನ್ನೆಲ್ಲ ನಿಯಂತ್ರಣ ಮಾಡೋದು ಆ ಎಡಮೆದುಳು. ಆದರೆ ಬಲಮೆದುಳನ್ನು ಉಪಯೋಗಿಸುವವರು ಕೇವಲ ಕೆಲವು ವ್ಯಕ್ತಿಗಳು ಮಾತ್ರ. ಅದು ನಮ್ಮ ಸುಪ್ತ ಮನಸ್ಸನ್ನ, ಸಬ್ಕಾನ್ಷಿಯಸ್ ಮೈಂಡ್ ಅದು ಕಂಟ್ರೋಲ್ ಮಾಡುತ್ತೆ. ಅದನ್ನ ನೀವು ಶಕ್ತಿ ತುಂಬಿ ಉಪಯೋಗಿಸ್ಕೊಳ್ಳೋದಾದ್ರೆ ಮಾತ್ರ ನೀವು ಜೀವನದಲ್ಲಿ ಹೆಚ್ಚಿನದಾಗಿ ಸಾಧ್ಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಸಣ್ಣ ಉದಾಹರಣೆ ಏನಂದ್ರೆ, ಐಸಾಕ್ ನ್ಯೂಟನ್ ಅಂತ ಮಹಾವಿಜ್ಞಾನಿ ಗೊತ್ತಿರಬಹುದು ನಿಮಗೆ. ಅವರು ಒಂದು ಆಪಲ್ ಮರದ ಕೆಳಗಡೆ ಮನಿಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ. ಆಪಲ್ ಮೇಲಿಂದ ಕೆಳಗಡೆ ಬೀಳುತ್ತೆ. ಸಾಮಾನ್ಯವಾಗಿ ಏನ್ ಮಾಡ್ತೀವಿ ನಾವು, ಆಪಲ್ ಬಿದ್ದಿದೆ, ಆಪಲ್ ತಿನ್ನೋಣ ಅಂತ ಹೋಗ್ತೀವಿ. ಅವ್ರು ಏನು ಯೋಚನೆ ಮಾಡಿದ್ರು, ಆಪಲ್ ಕೆಳಗಡೆ ಯಾಕೆ ಬೀಳ್ತು, ಮೇಲೆ ಯಾಕೆ ಹೋಗ್ಲಿಲ್ಲ ಅಂತ ಯೋಚನೆ ಮಾಡಿದ್ರು. ಆ ಒಂದು ಲ್ಯಾಟ್ರಲ್ ಥಿಂಕಿಂಗ್ ಇಂದ, ಒಂದು ಸೃಜನಾತ್ಮಕ ಆಲೋಚನೆಯಿಂದ ಅವರು ಆ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದನ್ನ ತಂದ್ರು. ಅದರಿಂದ ರಾಕೆಟ್ ಚಲಾವಣೆ ಮಾಡೋದಕ್ಕೂ ಕೂಡ ಸಾಧ್ಯ ಆಯಿತು. ಇದ್ರ ಜೊತೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಜೀವನದಲ್ಲಿ ಗುರಿಯನ್ನು ಇಟ್ಕೊಳ್ಬೇಕು. ಅದು ತಾನು ವೈದ್ಯನಾಗ್ತೀನಿ ಅಂತ ಇರಬಹುದು, ಇಂಜಿನಿಯರ್ ಆಗ್ತೀನಿ ಅಂತ ಇರಬಹುದು, ಅಥವಾ ವಿಜ್ಞಾನಿ ಆಗ್ತೀನಿ ಅಂತ ಇರಬಹುದು, ಲಾಯರ್ ಏನಾದರೂ ಆಗಿರಲಿ, ಒಂದು ಗುರಿಯನ್ನ ಇಟ್ಕೊಂಡು ಆ ಗುರಿಯ ಸಾಧನೆಗೆ ಪ್ರಯತ್ನ ಪಡಬೇಕು. ಹಲವಾರು ಅಡಚಣೆಗಳು ಬರ್ತವೆ. ಪ್ರಥಮ ಹಂತದಲ್ಲಿ, ದ್ವಿತೀಯ ಹಂತದಲ್ಲಿ ನಾವು ಫೇಲ್ ಆಗ್ಬೋದು. ಅದಕ್ಕೆ ಧೃತಿಗೆಡಬಾರದು. ಸೋಲೆ ಗೆಲುವಿನ ಮೆಟ್ಟಲು. ಸೊ ಆ ಗುರಿಯನ್ನ ಸಾಧ್ಯ ಮಾಡಲು ನಾವು ಪ್ರಯತ್ನ ಪಟ್ಟರೆ ಜೀವನದಲ್ಲೂ ಕೂಡ ಯಶಸ್ಸು ಸಾಧ್ಯ ಆಗಿರುತ್ತೆ. ಜೊತೆಗೆ ಕಾಲಪ್ರಜ್ಞೆ, ಸಮಯ ಪ್ರಜ್ಞೆ ಮತ್ತು ಸಾಮಾನ್ಯ ಜ್ಞಾನ ಅನ್ನೋದನ್ನ ಪ್ರತಿ ವಿದ್ಯಾರ್ಥಿ ಅಳವಡಿಸ್ಕೊಂಡ್ರೆ ಚಿಕ್ಕ ವಯಸ್ಸಿನಿಂದನೇ, ನೀವು ಏನು ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಜೀವನದಲ್ಲಿ ಒಬ್ಬ ಯಶಸ್ವಿ ವ್ಯಕ್ತಿ ಆಗ್ತೀರಾ. ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡುವಂತಹ ಶಕ್ತಿ ನಿಮಗೆ ಬರುತ್ತೆ. ಎಷ್ಟೊಂದು ಜನ 4-5ನೇ ಕ್ಲಾಸ್ ಮಾತ್ರ ಓದಿರ್ತಾರೆ, ಆದರೆ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಅವರು ದೇವರಾಗಿ ಮಾರ್ಪಾಡಾಗ್ತಾರೆ. ಯಾಕೆ ಅಂದರೆ ಅವರು ಸಮಾಜ ಪರವಾಗಿ ಒಂದು ಬದಲಾವಣೆ ತರಬೇಕು, ಬಡವರು ದೀನದಲಿತರ ಪರವಾಗಿ ಕೆಲಸ ಮಾಡುವಂತಹ ಇಚ್ಛಾಶಕ್ತಿ ಇರೋದ್ರಿಂದ. ಮುಂದಿನ ಪ್ರಮುಖ ಅಂಶ ಏನಂದ್ರೆ, ಯಾವುದೇ ಕಾರಣಕ್ಕೂ ಕಾಲಹರಣ ಮಾಡಬೇಡಿ. ಇವತ್ತು ಮಾಡುವ ಕೆಲಸವನ್ನ ಇವತ್ತೇ ಮಾಡಿ, ನಾಳೆ ಎಂಬುದು ಮನೆ ಆಳು ಅಂತ ಹೇಳ್ತಾರೆ. ಸೊ ನೀವು ವಿದ್ಯಾರ್ಥಿ ದೆಸೆಯಿಂದನೇ ಆ ಕಾಲಪ್ರಜ್ಞೆ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಟ್ಟರೆ ನೀವು ನಿಮ್ಮ ಜೀವನದಲ್ಲಿ ಸಾಧ್ಯ ಮಾಡೋದಕ್ಕೆ ಆಗುತ್ತೆ. ಇಂದು ಈ ಕಾಲೇಜು ಆನ್ಯುವಲ್ ಡೇ ಫಂಕ್ಷನ್ನಲ್ಲಿ ಒಂದು ಉತ್ತಮವಾದ ವಾತಾವರಣವನ್ನು ಶ್ರೀ ಡಾಕ್ಟರ್ ಸುಧಾಕರ್ ಅವರು, ಅವರ ತಂದೆ ಕೇಶವ್ ರೆಡ್ಡಿ ಅವರು ಕೂಡ ನಿರ್ಮಾಣ ಮಾಡಿದ್ದಾರೆ. ಸೊ ಇಂತಹ ಪೂರಕ ವಾತಾವರಣ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಸಿಗೋದಿಲ್ಲ, ಅವ್ರಿಗೆ ಮಾರ್ಗದರ್ಶನ ಇರೋದಿಲ್ಲ. ಅಂತಹ ಮಾರ್ಗದರ್ಶನ ನಿಮಗೆ ಸಿಗ್ತಾ ಇದೆ. ಸೊ ಇನ್ನು ಮಾರ್ಗದರ್ಶನವನ್ನ ಸಮರ್ಪಕವಾಗಿ ಉಪಯೋಗಿಸುವಂತಹ ಕೆಲಸ ನೀವು ಮಾಡಬೇಕಾಗಿರುತ್ತೆ. ಸೊ ಈ ಕೆಲಸ ಮಾಡಬೇಕಾದ್ರೆ ಕಷ್ಟಪಡಬೇಕು. ನೋ ಪೇನ್ ನೋ ಗೇನ್ ನೋ ಪೇನ್ ಅಂತ ಹೇಳ್ತಾರೆ. ಅಂದ್ರೆ
ನಾವೇನೇ ಒಂದು ಸಾಧನೆ ಮಾಡಬೇಕಾದ್ರೆ ಅದರಲ್ಲಿ ಕಷ್ಟ ಪಡಲೇಬೇಕಾಗಿರುತ್ತೆ. ಯಾವುದೇ ಪೇನ್ ಇಲ್ದಲೆ ಗೇನ್ ಬರೋದಿಲ್ಲ. ಆಮೇಲೆ ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ, ಫೆಟೀಗ್ ಲೈಸ್ ಇನ್ ಆಫ್ ಹಾರ್ಟೆಡ್ ವರ್ಕ್. ಅರ್ಧ ಬರ್ಧ ನೀವು ಕೆಲಸ ಮಾಡಕ್ಕೆ ಏನಾದರೂ ಹೋದ್ರೆ ಅದರಲ್ಲಿ ನಿರುತ್ಸಾಹ ಇದ್ದೇ ಇರುತ್ತೆ. ಸೊ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಒಂದು ಉತ್ಸಾಹ, ದಕ್ಷತೆ, ಪ್ರೇರೇಪಣೆಯಿಂದ ನೀವು ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡಿ. ನಾನು ಈ ಕಾರ್ಯಕ್ರಮದಲ್ಲಿ ಏನ್ ಭಾವಿಸ್ತೇನೆ ಅಂದ್ರೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಡೀ ಭಾರತ ದೇಶದಲ್ಲೇ ಎಲ್ಲೂ ಆಗದೆ ಇರುವಂತಹ ಸಾಧನೆ ಇಲ್ಲಿವರೆಗೂ ಆಗಿದೆ. 2 ಭಾರತ ರತ್ನಗಳು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಿದೆ. ವಿಶ್ವೇಶ್ವರಯ್ಯವರು, CNR ರಾವ್ರವರು 2 ಭಾರತ ರತ್ನ ತಂದುಕೊಟ್ಟಿದ್ದಾರೆ. ಇಲ್ಲಿ ನೆರೆದಿರುವ ಸುಮಾರು 500-600 ವಿದ್ಯಾರ್ಥಿಗಳು ಮುಂದೆ ಎಷ್ಟು ವರ್ಷ ಆದರೂ ಆಗಲಿ ಒಂದು ಭಾರತ ರತ್ನವನ್ನು ತರೋದಕ್ಕೆ ಕನಸನ್ನು ಕಾಣಿ. ನೀವು 5ರಿಂದ 10 IAS IPS ಆಫೀಸರ್ಸ್ ಆಗ್ಬೇಕು. ನೀವು ಅದಾಗ್ತೀರಾ ಅಂತ ನಂಬಿಕೆನೂ ಕೂಡ ಇದೆ. ಎಲ್ಲರೂ ಅಲ್ಲ, ಯಾರಿಗೆ ಆಡಳಿತದಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ಯಾರು ಭಾರತದ ಸ್ಟೀಲ್ ಪಿಲ್ಲರ್ಸ್ ಅಂತ ಹೇಳ್ತಾರೆ ಅದಾಗಬೇಕು ಅಂತ ಮನೋದೃಷ್ಟಿ ಇದೆ, ಅಂಥವ್ರು ಪ್ರಯತ್ನ ಪಡಿ. ಒಳ್ಳೆ ಲಾಯರ್ಸ್ ಆಗಿ, ಡಾಕ್ಟರ್ಸ್ ಆಗಿ, IBM ಮ್ಯಾನೇಜರ್ಸ್ಗಳಾಗಿ, ಒಟ್ಟಿನಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ನೀವು ಮುಂದೆ ಬರಬೇಕು ಅಂತ ನಾನು ಆಶಿಸ್ತೇನೆ. ಸೊ ಈ ಕಾರ್ಯಕ್ರಮದಿಂದ ನಿಮಗೆ ಸ್ವಲ್ಪ ಆದ್ರೂ ಉಪಯೋಗ ಆಗಿರುತ್ತೆ. ಅದರಲ್ಲೂ ಕೂಡ ಆ ಪೋಷಕರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಆ ಪೋಷಕರು ವಿದ್ಯಾರ್ಥಿಗಳ ಮೇಲೆ ಹೆಚ್ಚಿನ ಒತ್ತಡ ಹಾಕಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಪ್ರತಿ ಮಗುವಿನ ಮನಸ್ಸು ಕೂಡ ಅತಿ ಸೂಕ್ಷ್ಮವಾದದ್ದು, ಹೂವಿನಂಥದ್ದು. ಅದು ಹೂವು ತಾನಾಗಿ ಹರಳಿದ್ರೆ ಮಾತ್ರ ಸುಂದರವಾಗಿರುತ್ತೆ. ಯಾವುದೇ ಕೆಮಿಕಲ್ ಆಗಲಿ ಅಥವಾ ಕೃತಕ ವಾತಾವರಣದಿಂದ ಹರಳಿದ್ರೆ ಚೆನ್ನಾಗಿರಲ್ಲ. ಸೊ ಆ ನಿಮ್ಮ ವಿದ್ಯಾರ್ಥಿ, ನಿಮ್ಮ ಮಗಳಲ್ಲಿ ಇರುವ ಒಂದು ಅಭೂತಪೂರ್ವವಾದ ಒಂದು ಶಕ್ತಿ ಏನಿರುತ್ತೆ ಅದನ್ನ ತರೋದಕ್ಕೆ ನೀವು ಒಂದು ಪ್ರೇರಕ ಶಕ್ತಿಗಳಾಗಬೇಕು. ಯಾವುದೇ ಕಾರಣಕ್ಕೂ ಬಲವಂತ ಮಾಡಕ್ಕೆ ಹೋಗಬೇಡಿ. ಆ ನಿಟ್ಟಿನಲ್ಲಿ ಇಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು ಈ ಸಂಸ್ಥೆಗೆ ಒಳ್ಳೆ ಹೆಸರು ತರ್ತೀರಾ ಅಂತ ನಾನು ಭಾವಿಸಿರ್ತೇನೆ. ಅದರ ಜೊತೆಗೆ ಇಂತಹ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಇಂತಹ ಒಂದು ICSE ಶಾಲೆ, ಹೈಸ್ಕೂಲ್, ಕಾಲೇಜಿನ ನಿರ್ಮಾಣ ಮಾಡಿ ಒಂದು ಅತ್ಯುತ್ತಮ ಕೆಲಸವನ್ನು ಮಾಡ್ತಿರುವ ಕೇಶವ ರೆಡ್ಡಿ ಅವರಿಗೆ, ಅವರ ಸುಪುತ್ರ ಸುಧಾಕರ್ ರೆಡ್ಡಿ ಅವರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಮತ್ತು ನನ್ನನ್ನು ಕರೆಸಿ 2 ಮಾತು ಹೇಳಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆ ಸಲ್ಲಿಸಿ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.